पूर्व मंत्री और औराद विधायक प्रभुवीर चौहान ने 9 मार्च को औराद तालुके के चिमीगंबा मड़ेगंबा गांव की सीमा के भीतर निर्माणाधीन बिजली ग्रिड सब स्टेशन का औचक दौरा किया और काम का निरीक्षण किया। उन्होंने कार्यस्थल का दौरा किया तथा वहां उपस्थित अधिकारियों से कार्य के बारे में जानकारी प्राप्त की। इसके बाद उन्होंने गुणवत्ता का निरीक्षण करने के लिए टावरों, इमारतों और मशीनरी के निर्माण स्थलों का दौरा किया। नींव के काम में उचित ढंग से कसावट न होने के कारण सीमेंट उखड़ रहा है। गर्मियां शुरू हो गई हैं और सूरज हर दिन गर्म होता जा रहा है। हालांकि उन्होंने सीमेंट कार्यों के लिए पानी का उपयोग नहीं करने के लिए अधिकारियों की कड़ी आलोचना की। उन्होंने कहा, मैंने बहुत मेहनत की है और 2147 करोड़ रुपए की लागत से 675 केवी ट्रांसमिशन क्षमता वाला कर्नाटक का पहला पावर ग्रिड इलेक्ट्रिकल सब स्टेशन स्थापित किया है। काम सही ढंग से और गुणवत्ता के साथ किया जाना चाहिए। यदि आप जल्द से जल्द काम पूरा करने की हड़बड़ी में खराब काम करेंगे तो आपको परिणाम भुगतने होंगे। उन्होंने चेतावनी दी है कि यदि गुणवत्ता की उपेक्षा की गई तो वे इसे किसी भी कीमत पर नहीं छोड़ेंगे। मुझे बताया गया है कि बिजली ग्रिड सब स्टेशन के आसपास किसानों के लिए जो पैदल रास्ता इस्तेमाल किया जाता है उसे बंद कर दिया गया है, जिससे उन्हें अपने खेतों तक पहुंचने के लिए 7 से 8 किलोमीटर पैदल चलना पड़ता है। तहसीलदार की मदद से इस समस्या का समाधान निकाला जाना चाहिए। उन्होंने कहा कि किसानों को कोई परेशानी नहीं होनी चाहिए। मैंने स्थानीय लोगों को लाभ पहुंचाने के लिए काफी प्रयास से इस परियोजना को अपने निर्वाचन क्षेत्र में लाया है, लेकिन लोग अन्यत्र से श्रमिकों को लाने की बात कर रहे हैं। श्रमिकों की भर्ती में पहला प्राथमिकता कमला नगर और औराद तालुकों के लोगों को ही दी जानी चाहिए। इस अवसर पर कमला नगर तहसीलदार अमित कुमार कुलकर्णी, औराद तहसीलदार माला शेट्टी चिद्रे, ग्राम पंचायत अध्यक्ष शशोदा संतोष, नेता राम शेट्टी पन्नाले, धोंडीबा नरोटे, शिवराज अलमाजे, प्रवीण करबारी, बाबूराव तोरनवाड़ी, सचिन राठौड़, राजकुमार अलबीड़े, सचिन बिरादर, अनिल बिरादर सहित पावर ग्रिड कॉर्पोरेशन के अधिकारी, नेता और आमजन आदि उपस्थित थे। औराद सलीम पाशा का कवरेज। गड़ी बीदर जिले बीदर्ನಲ್ಲಿ ಗಡಿ ಔರಾದ್ ತಾಲೂಕಾ, ಕಮನಾಡ್ ತಾಲೂಕಾ, ಪಕ್ಕದಲ್ಲಿ ಮಹಾರಾಷ್ಟ್ರ, ಮುಂದೆ ತೆಲಂಗಾಣ. ಈ ಭಾಗ ಬಹಳ ಮೋಸ್ಟ್ ವೆರಿ ಬ್ಯಾಕ್ವರ್ಡ್ ತಾಲೂಕಾ ನೋಂದಿದೆ ಮಂಜುಟಪ್ಪ ವರದಿಯಲ್ಲಿ. ನಮ್ಮೇನ್ ಸಂಕಲ್ಪ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರ ನಂಬರ್ 1 ಆಗಬೇಕು, ಸರ್ವಾಂಗೀಣ ವಿಕಾಸ ಆಗಬೇಕು, ಇಲ್ಲಿನ ಕೊರತೆ ಪೂರ್ತಿ ಆಗಬೇಕು. ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ. 2000 ಸೆಕೆಂಡ್ ಚುನಾವ್ ಆದ್ಮೇಲೆ 13-14ನಲ್ಲಿ ಔರಾದ್ನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಬರಬೇಕನ್ನೋ ಪ್ರಯತ್ನ ಮಾಡಿದೀವಿ. 13 ಮುಗಿದ್ಮೇಲೆ 14-16ನಲ್ಲಿ ಸೆಂಟ್ರಲ್ ಸರ್ಕಾರ ಇದ್ದಿಲ್ಲ. ನಾನು ಬಹಳ ಪ್ರಯತ್ನ ಮಾಡಿದೀವಿ, ಆದ್ರೆ ಕೂಡ ಹೆಲಿಕಾಪ್ಟರ್ ಕಾರ್ಖಾನೆ ಇಲ್ಲಿ ಬಂದಿಲ್ಲ. ತುಮಕೂರು ನಾವು ಬಹಳ ಪ್ರಯತ್ನ ಮಾಡಿದೀವಿ, ಲ್ಯಾಂಡ್ ಎಲ್ಲ ಮಾಡಿದೀವಿ, ಬಟ್ ನಾವು ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ. ಈ ಟೈಮ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಹೋಯ್ತು. ಆದ್ಮೇಲೆ ನಾನು ಏನ್ ಮಾಡ್ಬೇಕು ಇಲ್ಲಿ ಬಾರ್ಡರ್ ತಾಲೂಕಾಗೆ, ಬ್ಯಾಕ್ವರ್ಡ್ ತಾಲೂಕಾಗೆ ದೊಡ್ಡ ಪ್ರಾಜೆಕ್ಟ್ ಬರಬೇಕು. ದೊಡ್ಡ ಪ್ರಾಜೆಕ್ಟ್ ಬಂದ್ರೆ ನಮ್ಮ ಔರಾದ್ ವಿಧಾನಸಭಾ ಕ್ಷೇತ್ರ ಕಮಲಗಳಲ್ಲಿ ಪೂರ್ಣ ಅಭಿವೃದ್ಧಿ ಆಗತ್ತೆ. ಈ ಸಂಕಲ್ಪ ಹಿಂದೆ ನಾವು 2000 ಆಫೀಸ್ 18ನಲ್ಲಿ ಜನತಾ ಅವರು ಆಯ್ಕೆ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. 3rd ಟೈಮ್ ಆಯ್ಕೆ ಆದ್ಮೇಲೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತು. ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಅವರು 14ನಲ್ಲಿ ಶಪಥ ಆದ್ಮೇಲೆ ನಮ್ಮ ದೇಶದ ಅಭಿವೃದ್ಧಿ, ಪ್ರಗತಿ, ವಿಕಾಸ ಜೋರು ನಡೀತಾ ಇದೆ. ಈ ಸಮಯದಲ್ಲಿ 19-20ನಲ್ಲಿ ನಾವು ಈ ಟೈಮ್ನಲ್ಲಿ ಕೇಂದ್ರ ಮಂತ್ರಿ PS ಗೋಯಲ್ ಇತ್ತು, ಅವ್ರ ಮಿನಿಸ್ಟರ್. ಅವರು ಮಹಾರಾಷ್ಟ್ರದ ಮಹಾರಾಷ್ಟ್ರ ನಮ್ಮ ಪರಿಚಯ ಇತ್ತು. ನಾವು ಹತ್ರ ಹೋಗಿ, ಸರ್ ನಾವು 13-14ನಲ್ಲಿ ಮಾಡಬೇಕು ಇತ್ತು, ಬಟ್ ನಮ್ದು ಹೆಲಿಕಾಪ್ಟರ್ ಕಾರ್ಯಕ್ರಮ ಬಂದಿಲ್ಲ. ನಮ್ಮ ಏನ್ ತಾವು ಮಾಡಬಹುದು, ನಮ್ಮ ತಾಲೂಕಿಗೆ ಏನು ತಾವು ಕೊಡಬಹುದು. ಆಮೇಲೆ ಇಲ್ಲಿ ಇಂಡಸ್ಟ್ರಿ ಮಾಡ್ಬೇಕಂದ್ರೆ
ಇಂಟ್ರೆಸ್ಟ್ ಅಂದ್ರೆ KIDC ಬೇಕು ಇಲ್ಲಿ. ಈ ಟೈಮ್ನಲ್ಲಿ ಯಾರು ಮಾಡಿಲ್ಲ. KIDC ಜಾಗ ಇಲ್ಲ ಇಲ್ಲಿ. ಮುಂಚೆ ಜನ ಮಾಡ್ಬೇಕಾಯ್ತು ನಮ್ಮ ಮುಂಚೆ. ಈ ಟೈಮ್ ಜಾಗ ಸಸ್ತೆ ಆಯ್ತು, ಪ್ರೈಸ್ ಕಡಿಮೆ ಇತ್ತು. ನಮ್ಮ ಮುಂಚೆ MLA ಅವ್ರು ಮಾಡ್ಬೇಕಿತ್ತು, ಮತ್ತೆ ಯಾವ ಕಾರಣಕ್ಕೆ ಆಗಿಲ್ಲ KIDC. ಅದಕ್ಕಾಗಿ ನಾವು ಹೇಳಿದೀನಿ, KIDC ನಮ್ ಕಡೆ ಇಲ್ಲ ನಮ್ ಕಡೆ. ಬೇರೆ ಏನ್ ಮಾಡ್ಬೇಕು, ನಮ್ಮ ಜನರಿಗೆ ಕೆಲಸ ಸಿಗ್ಬೇಕು. ನಮ್ಮ ಔರಾದ್ ವಿಧಾನಸಭಾ ಕ್ಷೇತ್ರ ರಾಜ್ಯದ ನಂಬರ್ 1 ಆಗ್ಬೇಕು ಅಂತ ಏನ್ ಬೇಕು. ರಾತ್ರಿ ಹೋಗಿದ್ದೀನಿ, ಅವ್ರು ಹೇಳಿದ್ರು ನಮ್ದು ಮೀಡಿಯಾ, ನಮ್ದು ಫೋಟೋ ಬಿಟ್ಟು ಚಟ ಇಲ್ಲ, ಕೆಲಸ ಅಷ್ಟೇ ಮಾಡ್ತೀವಿ. ಹೋದ್ಮೇಲೆ ಅವ್ರು ಸಜೆಸ್ಟ್ ಮಾಡಿದ್ರು, ತಮ್ದು ಯಾವ ತರ ಜಮೀನಿದೆ, ಎಲ್ಲಿ ಪ್ರಯೋಟ್ ಆಗ್ಬೇಕು, ತಾವು KIDC ಇಲ್ಲ ಹೇಳ್ತೀರಿ, ಬೇರೆ ಏನ್ ಮಾಡಬೇಕು. ನಮ್ದು ಈ ಬಗ್ಗೆ ಎಷ್ಟು ಐಡಿಯಾ ಇದ್ದಿಲ್ಲ. ನಾನು ಬಿ ಟೆಕ್ನಿಕಲ್ ಮನುಷ್ಯ ಇಲ್ಲ, ನಾನು ಸೇವಕ ಮನುಷ್ಯ. ಅವರೇ ನಮ್ದು ಸಜೆಸ್ಟ್ ಮಾಡಿದ್ರು. ಅವರಲ್ಲಿ ತಮ್ಮ ಭಾಗ ಡ್ರೈ ಲ್ಯಾಂಡ್ ಇದೆ, ರೈತರಿಗೆ ಅನುಕೂಲ ಆಗುತ್ತೆ. ಈ ಪವರ್ ಪ್ಲಾಂಟ್ ತಾವು ಹಾಕಿದ್ರೆ ಪಕ್ಕದಲ್ಲಿ ಸೋಲಾರ್ ಬರುತ್ತೆ. ಸೋಲಾರ್ ಬಂದ್ರೆ ರೈತರಿಗೆ ಒಳ್ಳೆ ಆಗುತ್ತೆ. ಈಗ ಔರಾದ್ ಆಗ್ಲಿ, ಬೀದರ್ ಆಗ್ಲಿ, ಉದ್ಗಿರ್ ಆಗ್ಲಿ, ಬೆಂಗಳೂರು ಆಗ್ಲಿ, ಎಲ್ಲಿ ಮಳೆ ಸರಿ ಬರಲ್ಲ, ಜನರಿಗೆ ಜಾಸ್ತಿ ಕ್ರಿಯಾ ಬರ್ತಾ ಇಲ್ಲ. ಜಾಸ್ತಿ ಬಂದ್ರೆ ಅವ್ರು ಹೇಳಿದ್ರು ज्यादा गिरा तो भे जाता है, कम गिरा तो सूख जाता है. ರೈತರಿಗೆ ಒಳ್ಳೆ ರೇಟ್ ಸಿಗತ್ತೆ. ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ತಾವು ಪವರ್ ಗ್ರೇಡ್ಗೆ ಅಪ್ಲಿಕೇಶನ್ ಹಾಕ್ರಿ. ಈ ಚರ್ಚೆ ಮಾಡಿ 2020 21-22 ಪ್ರಯತ್ನ ಮಾಡಿ ನಮ್ಮ ಪ್ರಧಾನಮಂತ್ರಿಗೆ, PS ಗೋಲಿಜಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವ್ರು 2-3 ಟೈಮ್ ಹೋದ್ಮೇಲೆ ತುರಂತ ಅವರು ಪವರ್ ಸ್ಟೇಷನ್ ಮಾಡ್ರಿ. ಈ ಪವರ್ ಸ್ಟೇಷನ್ ಇಂದ ಬಹಳ ಅನುಕೂಲ ಆಗತ್ತೆ. ಹೀಗಾಗಿ ಈ ಪವರ್ ಸ್ಟೇಷನ್ ಪವರ್ ಗ್ರೇಡ್ ಮಂಜೂರಾಗಿ ಕೆಲಸ ಕೂಡ ಪ್ರಾರಂಭ ಆಗಿದೆ. ಈ ಕೇಂದ್ರ ಸರ್ಕಾರಕ್ಕೆ, ಕ್ಯಾಬಿನೆಟ್ಗೆ, ಜನಪ್ರಿಯ ಪ್ರಧಾನಮಂತ್ರಿಗೆ, ಆಮೇಲೆ ಹಿಂದಿಂದು PS ಗೋಯಲ್ಗೆ ಇವತ್ತು ಕಟ್ಟರ್ ಇದೆ. ಕಟ್ಟರ್ ಸಾಹೇಬರು ಕೂಡ ನಾವು ಪಾರ್ಲಿಮೆಂಟ್ ನಲ್ಲಿ ಭೇಟಿಯಾಗಿದ್ದೀನಿ. ಅವರು ಹರಿಯಾಣ ಮುಖ್ಯಮಂತ್ರಿ ಇತ್ತು, ಹರಿಯಾಣ ಕರೆಕ್ಟಾ? ಅವರು ಕಟ್ಟರ್ಜಿ ಕೂಡ ಇವತ್ತು ಪ್ರೆಸಿಡೆಂಟ್ ಮಂತ್ರಿ ಇದೆ. ಮುಂದೆ ಸೋಲಾರ್ ಸಲುವಾಗಿ ಅವರಿಗೆ ಭೇಟಿ ಮಾಡಿದ್ದೀನಿ. ಅವ್ರು ಕೂಡ 100% ಗೋ ಹೆಡ್ ತಾವು ಮಾಡ್ರಿ. ಹಾಗಾಗಿ ನಮ್ದು ಇವತ್ತು ಬಹಳ ಖುಷಿ ಇದೆ. ಸಂಕಲ್ಪ ಇತ್ತು, ಇಲ್ಲಿ ಧೋಳ್ ಪ್ರಾಜೆಕ್ಟ್ ಬರಬೇಕು. ಧೋಳ್ ಪ್ರಾಜೆಕ್ಟ್ ಆದ್ರೆ ನಮ್ಮ ಇಲ್ಲಿ ಜನರಿಗೆ ಪೂರ್ಣ ವಿಕಾಸ, ಸಂಪೂರ್ಣ ಅಭಿವೃದ್ಧಿ ಆಗತ್ತೆ. ಇವತ್ತು ನಮ್ಮ ಮಹಾಜನತಾ ಕೃಪೆಯಿಂದ ನಾನು ಸಕ್ಸೆಸ್ ಆಗಿದ್ದೀನಿ.